ಈ ನ್ಯಾಷನಲ್ ಪಾರ್ಕ್ ಕಾನ್ಸೆಪ್ಟ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವಿಶ್ವದಾದ್ಯಂತ ಇದನ್ನು ಮಾಡಿದ್ದಾರೆ, ಆದರೆ ಭಾರತದಲ್ಲಿ ಇದು ಫೇಲ್ಯೂರ್ ಆಗಿದೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ, ನಿಮ್ಮ ಪ್ರಕಾರ ನ್ಯಾಷನಲ್ ಪಾರ್ಕ್ಗಳೇ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಆಗುತ್ತಾ ಈ ಕಾನ್ಫ್ಲಿಕ್ಟನ್ನು ಕಮ್ಮಿ ಮಾಡೋದಕ್ಕೆ? ಅಲ್ಲ, ಈಗ ಇದೆಯಲ್ಲ, ಮಂಗಗಳ ಹಾವಳಿ, ಆನೆಗಳ ಹಾವಳಿ ಬಂದಾಗ ಎಲ್ಲವನ್ನೂ ತಗೊಂಡು ಒಂದು ಕಡೆ ಇಡಬೇಕು ಅಂತ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಎಲ್ಲರೂ ಚರ್ಚೆಗಳಲ್ಲಿ ಹಾಗೆ ಮಾಡ್ತಾರೆ ಅಲ್ವಾ, ಅದನ್ನು ಪುನರ್ವಸತಿ ಕಲ್ಪಿಸಬೇಕು ಅಂತ. ನ್ಯಾಷನಲ್ ಪಾರ್ಕ್ ಎಲ್ಲಿ ಫೇಲ್ ಆಗ್ತದೆ ಅಂದರೆ, ಅವು ಆಹಾರಕ್ಕಾಗಿ ಸಹಜವಾಗಿ ಪ್ರಾಣಿಗಳದ್ದು ಹೀಗೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನಮ್ಮ ಅಧ್ಯಯನದಲ್ಲಿ ನಾವು ಪ್ರಾಣಿಗಳು ಇಷ್ಟು ಇರಬೇಕು, ಅವಕ್ಕೆ ಮಾಡಿಕೊಟ್ಟಿದ್ದೀವಿ, ಸುತ್ತೋಲೆ ಹೊರಡಿಸಿದ್ದೀವಿ, ಇದಿಷ್ಟು ಜಾಗದಲ್ಲಿ ಪ್ರಾಣಿಗಳು ಇರಬೇಕು ಅಂತ ನಿರ್ಧಾರ ಮಾಡಿರ್ತೀವಿ. ಪಾಪ ಪ್ರಾಣಿಗಳ ಆವಾಸ ಮೈಸೂರು ಸೀಮೆಯಿಂದ ದಾಂಡೇಲಿವರೆಗೂ ಆನೆಗಳು ಹೋಗ್ತಾಯಿದ್ವು, ಅವಕ್ಕೆ ನೆನಪಿದೆ. ಹಾಗಾಗಿ ಕೆಲವು ದಿವಸ ನೆನಪು ಮಾಡಿ ಈಚೆ ದಾಟಿ ಬಂದಿರ್ತವೆ. ನಮಗೆ ಕಾನೂನು ಒಂದು ಚೌಕಟ್ಟು ಇದೆ, ಪ್ರಾಣಿಗಳಿಗೆ ಪಾಪ ಇಲ್ಲ. ಅವಕ್ಕೆ ಆಹಾರಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಸಂಘರ್ಷಗಳಿಂದ ಆಗಿರ್ತವೆ. ಅದನ್ನು ನೋಡುವ ಅದರ ಕಲಿಕೆ ಸಾಕಷ್ಟು ಆಗಬೇಕಾಗಿದೆ. ಮತ್ತು ಆ ಪ್ರಾಣಿಗಳಿಗೆ ಆಹಾರಕ್ಕೆ ಏನೇ ಬೇಕಲ್ಲ, ಅದು ಅಲ್ಲಿದೆಯಾ ಅಂತ ನೋಡಬೇಕು. ಉಪವಾಸ ಬಿದ್ದಾಗ ಯಾರಾದರೂ ಕ್ರೌರ್ಯವಾಗಿ ವರ್ತನೆ ಮಾಡಿ, ಈ ಹಿನ್ನೆಲೆಯಲ್ಲೂ ಗಮನಿಸಬೇಕು. ಅನೇಕ, ನಾನು ಆಗಲೇ ಹೇಳಿದೆ, ಟೀಕ್ ಪ್ಲಾಂಟೇಷನ್ ಇದೆ, ಅದು ನ್ಯಾಷನಲ್ ಇದರೊಳಗೆ ಬಂದುಬಿಡ್ತದೆ, ರಾಷ್ಟ್ರೀಯ ಅರಣ್ಯ ಇದರೊಳಗೂ ಹಾಕಿರ್ತಾರೆ. ಅಲ್ಲಿ ಏನು ಸಿಗುತ್ತೆ? ಏನೂ ಸಿಗೋದಿಲ್ಲ. ಹಾಗಾಗಿ ಈ ಸಂಘರ್ಷಗಳು ಇದಕ್ಕೆ ಮುಖ್ಯ ಕಾರಣ. ಹಾಗಾಗಿ ಯಾವ ಥರ ಮ್ಯಾಪಿಂಗ್ ಮಾಡಿದ್ದೀವಿ, ಅಲ್ಲಿ ಏನಿದೆ, ಅದ್ರ ಹೊರಗಡೆ ಪ್ರಾಣಿಗಳಿದ್ದಾವೆ, ಕೇವಲ ಅಲ್ಲಿ ಅಷ್ಟೇ ಪ್ರಾಣಿಗಳಿದ್ದಾವೆ ಅಂತ. ಹಾಗಾಗಿ ಮನುಷ್ಯಂಗೆ ಇಂಥ ಜಾಗ, ಪ್ರಾಣಿ ಇಂಥ ಜಾಗ ಹಾಗೇನಿಲ್ಲ. ಈ ಭೂಮಿ ಮೇಲೆ ಹೋಗಬೇಕಾದ ಪ್ರಾಣಿಗಳು ಕೆಲವು ಕಡೆ ನೆಲೆಯನ್ನು ಕಂಡುಕೊಂಡಿದ್ದಾವೆ. ಇರುವ ಕಾಡನ್ನು ಉಳಿಸ್ಕೊಂಡು ಒಂದು ಗೆರೆ ಹೊಡೆಯೋದಿದೆಯಲ್ಲ, ಅದು ತುಂಬ ಸವಾಲಿನ ಕೆಲಸ. ಹಾಗಾಗಿ ಈ ಸಂಘರ್ಷ ಆಗಲೇ ಹೇಳಿದಾಗ, ಮತ್ತೆ ನಾನು ಮೌಂಟ್ ಫೋರ್ಡ್ ಭಾಷಣದಲ್ಲಿ ಉಲ್ಲೇಖ ಮಾಡಿದಾಗೆ, ಕಾಡು ಮತ್ತು ಹಳ್ಳಿ ಅದರವರೆಗೂ ಅದು ನಿರಂತರ ಇರ್ತದೆ. ಶಾಶ್ವತ ಪರಿಹಾರ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ, ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಮಲೆನಾಡಿನಲ್ಲಿ ಅಡಿಕೆ ಬೆಳೀತಾರೆ, ಅವರು ಅಡಿಕೆಗೆ ಹಾನಿಯಾಗ್ತಾಯಿದೆ ಪ್ರಾಣಿಗಳಿಂದ ಅಂತ ದೊಡ್ಡ ಚರ್ಚೆ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ಏನಪ್ಪ ಅಂದರೆ, ಅವರು ಅಳಿಲುಗಳನ್ನು, ಮಂಗಗಳನ್ನು, ನವಿಲುಗಳನ್ನು, ಬೇರೆ ಬೇರೆ ಮುಳ್ಳು ಹಂದಿಗಳನ್ನು ಹೀಗೆ ಸಾಕ್ತಾ ಇದ್ದಾರೆ, ಪೋಷಣೆ ಮಾಡ್ತಾ ಇದ್ದಾರೆ ಅಡಿಕೆ ತೋಟದವರು. ಅವ್ರ ಸಂರಕ್ಷಕರೀಗ, ಯಾಕೆಂದರೆ ಬೇರೆ ಇಲ್ಲ, ಅವು ಪ್ರಾಣಿಗಳೆಲ್ಲ ಅಲ್ಲೇ ಸಿಗ್ತವೆ. ನೀವು ವೈಲ್ಡ್ ಲೈಫು ನೋಡಬೇಕಂದ್ರೆ ಅಡಿಕೆ ತೋಟಕ್ಕೆ ಹೋದರೆ ಅನೇಕ ಇದೆಲ್ಲ ಸಿಗ್ತವೆ. ಈಗ ನಾವು ಅವಕ್ಕೆ ಪ್ರೋತ್ಸಾಹ ಏನು ಕೊಡಬೇಕೀಗ ಕೃಷಿಕರಿಗೆ? ಅದನ್ನು ಪರಿಹಾರ ಅಲ್ಲ, ಪ್ರೋತ್ಸಾಹ ಕೊಡಬೇಕೀಗ. ಅವ್ರು ತೋಟ ಮಾಡಿದ್ರಿಂದ ಅವರಿಗೆ ಬದುಕೋದಕ್ಕೆ ಸಾಧ್ಯ ಆಗಿದೆ ಅಂತ. ನಾವು ಹಾನಿಯಾಗಿದೆ ಅಂತ ಹೇಳೋದು ಬದಲು ಇವ್ರು ಏನು ಮಾಡ್ತಾಯಿದ್ದಾರೆ, ಅದು ಎಷ್ಟು ಹಾನಿಯ ಅಂದಾಜು ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ತೆಂಗಿನ ಬೆಳೆಯವನಿಗೆ ಎಷ್ಟು ಹಾನಿಯಾಗಿದೆ, ಅಡಿಕೆ ಬೆಳೆಯವನಿಗೆ ಎಷ್ಟಾಗಿದೆ, ಆ ಹಾನಿಯ ಅಂದಾಜು ಮಾಡುವುದಕ್ಕೆ ಅರಣ್ಯ ಇಲಾಖೆ ಇವತ್ತು ಹೋಗಿಲ್ಲ. ಕೃಷಿ ಬೆಳೆಯ ಹಾನಿಯ ಅಂದಾಜು ಪರಿಹಾರ ಕೊಡ್ತಾರೆ, ಅದೇನು ಸಾಲೋದಿಲ್ಲ. ಹಾಗಾಗಿ ಕಾಡಿನ ಮೇಲೆ ಸೇಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಜನಕ್ಕೆ. ನಮ್ಮ ತೋಟದ ಪಕ್ಕ ಮರ ಇದ್ದರೆ ಮಂಗಗಳು ಬರ್ತವೆ, ಅದಿದ್ದರೆ ಇದು ಬರ್ತದೆ ಅಂತೇಳಿ ಹೇಗೆ ಕಾಫಿ ತೋಟದ ಪಕ್ಕ ಇರೋ ಹಲಸಿನ ಮರದ ಕಾಯಿಗಳನ್ನು, ಮರವನ್ನು ಕತ್ತರಿಸೋಕೆ ಜನ ನಿರ್ಧಾರ ಮಾಡ್ತಾರೋ, ಅಡಿಕೆ ತೋಟದ ಪಕ್ಕ ಇರೋ ಮಾವಿನ ಮರವನ್ನು, ಹಲಸಿನ ಮರವನ್ನು ಕಡಿತಾರೆ. ಯಾಕೆ ಅಂತಂದರೆ ಅಲ್ಲಿ ಪ್ರಾಣಿಗಳು ಬರೋದಕ್ಕೆ ಒಂದು ಇನ್ವಿಟೇಷನ್ ಕೊಡೋದಕ್ಕೆ ಇದ್ದಂಗಿರುತ್ತೆ ಮರಗಳು ಅಂತ. ಇದೆಲ್ಲದರ ಪರಿಣಾಮ ಪರಿಸರದ ಮೇಲಾಗುತ್ತೆ. ಈ ಸೂಕ್ಷ್ಮತೆ ಇದೆಯಲ್ಲ, ಬರಬಾರ್ದು ಅಂತ ಈಗ ಕಾವಲು ಮಾಡೋದಕ್ಕೂ ಆಗಲ್ಲ. ಎಲ್ಲೋ ಚಿದ್ರೀಕರಣಗೊಂಡ ತೋಟಗಳಿರ್ತವೆ, ಕಾವು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸಂಘರ್ಷ ಪ್ರತಿ ಹಳ್ಳಿಯಲ್ಲಿದೆ. ಸರ್, ಈಗ ನಮಗೆ ಜನರಿಗೆ ಕಾನೂನು, ಜನರಿಗೆ ರೂಲ್ಸು ರೆಗ್ಯುಲೇಷನ್ಸು, ಜನರಿಗೆ ಬೇಲಿ. ಈಗ ಆನೆಗಳ ಬಗ್ಗೆನೇ ಮಾತನಾಡೋದಾದರೆ, ಗುಜರಾತ್ನಿಂದ ಕೇರಳವರೆಗೆ ಆನೆಗಳು ಬರ್ತಾ ಇದ್ವು. ಈಗ ನಾವು ಅದು ಬರೋ ಜಾಗದಲ್ಲಿ ಬೇಲಿ ಹಾಕಿರ್ತೀವಿ, ಗೋಡೆ ಕಟ್ಟಿರ್ತೀವಿ, ಅಥವಾ ದಪ್ಪ ದಪ್ಪ ಕಬ್ಬಿಣದ ಲಿಮಿಟೇಷನ್ಸ್ ಹಾಕಿರ್ತೀವಿ, ಅಂದರೆ ಬ್ಯಾರಿಕೇಡ್ಗಳನ್ನು ಹಾಕಿರ್ತೀವಿ, ಅಥವಾ ಯಾರದ್ದೋ ಒಂದು ತೋಟ ಬರುತ್ತೆ. ನಾವು ಪ್ರಾಣಿಗಳಿಗೆ ಕಾಡ್ತಿದ್ದೀವಿ ಹೊರತು ಮನುಷ್ಯನನ್ನ ಅದು ಕಾಡ್ತಾ ಇಲ್ಲ. ನಾವು ಕಳೆದ ಬಾರಿ ವನ್ಯಜೀವಿ ಸಂರಕ್ಷಣಾ ಅಭಿಯಾನಕ್ಕೆ ನಾನು ಕೆಲವೊಂದು ಕಾಡಂಚಿನ ಗ್ರಾಮಗಳಿಗೆ ಹೋದಾಗಲೂ ಕೂಡ ಇದನ್ನೇ ಮಾತನಾಡ್ತಾ ಇದ್ವಿ. ಅವರ ಜಾಗನ ನಾವು ಕಸಿದುಕೊಂಡು ಈಗ ಅವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅನ್ನೋ ಹಾಗಾಗಿದೆ. ಅವಕ್ಕೆ ನಾವು ಇನ್ನೂ ಮೈಕ್ ಕೊಟ್ಟೇ ಇಲ್ಲ. ನಾವು ಅವು ಮಾತಾಡಿದರೆ ಅವ್ರ ಕತೆ ನಾವು ಹೇಳ್ತಿದ್ವು. ಅವ್ರು ಆ್ಯಕ್ಚುಲಿ ನಾನು 10-15 ವರ್ಷಗಳ ಕಾಲ ಜಿಂಕೆ ಜೊತೆ ಒಡನಾಡಿದವನು. ಒಂದು ಸಣ್ಣ ಮರಿ ಇದ್ದಾಗ ಅದನ್ನು ಪೋಷಣೆ ಮಾಡಿ ಕಾಡಿಗೆ ಬಿಟ್ಟು, ಗೌರಿ ಅಂತ ಒಂದು ಜಿಂಕೆಯನ್ನು, ಅದು 10-15 ಮರಿಯಾಗಿ ನಮ್ಮನೆಗೆ ಬರ್ತಾಯಿತ್ತು. ನಾವು ಅದನ್ನು ನೋಡಿದ್ದೀನಿ, ಅದರ ಆಹಾರ ಕ್ರಮಗಳು, ಒಂದು ಜಿಂಕೆದು ಹೇಗಿದೆ ಅಂತ. ಇವತ್ತು ರಾತ್ರಿ ನಮ್ಮನೆ ಅಂಗಳಕ್ಕೆ ಜಿಂಕೆಗಳು ಬಂದು ಇರ್ತವೆ. ಆ ಜಿಂಕೆಗಳು ಬಂದಾಗ ಪಕ್ಕದಲ್ಲಿ ಚಿರತೆ ಬರೋದು ಇದೆ, ಅದು ಅವರ ಸಹಜವಾದಿದ್ದು. ಆ ಚಿರತೆ ಓಡ್ಸೋಕ್ಕೆ ಹೋಗಲ್ಲ ನಾವು. ಆದರೆ ಪ್ರಶ್ನೆ ಇರೋದೇನು ಅಂತಂದರೆ, ಆ ಜಿಂಕೆಗಳು ಮಳೆಗಾಲದಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ತಮ್ಮ ಆಹಾರ ನೋಡ್ಕೋತವೆ. ಬೇಸಿಗೆಯಲ್ಲಿ ಅವಕ್ಕೆ ನೀರು ಮತ್ತು ಹಸಿರು ಮೇವು ಬೇಕು.
ಅಥವಾ ಯಾವುದೋ ಕಾಡಿನ ಹಣ್ಣುಗಳು ಮತ್ತು ಯಾವುದೋ ಬೇಕು, ಅದ್ರ ಹುಡ್ಕೊಂಡು 5-6 ಕಿಲೋಮೀಟ್ರ್ ದೂರ ಹೋಗ್ತವೆ. ರಿಸ್ಕ್ ಇರೋದು ಎಲ್ಲಿ ಅಂದರೆ 5-6 ಕಿಲೋಮೀಟ್ರ್ ದೂರ ಹೋದಾಗ ನಾನು ಹಳ್ಳಿಯಲ್ಲಿದ್ದಾಗ ನನಗೆ ರಸ್ತೆ ಗೊತ್ತಿರುತ್ತೆ. ಬೆಂಗಳೂರಿಗೆ ಬಂದಮೇಲೆ ನನಗೆ ರಸ್ತೆ ಗೊತ್ತಿರಲ್ಲ. ಹಾಗೆಯೇ ವನ್ಯಜೀವಿಗಳಿಗೆ ದೂರ ಹೋದಾಗ ನಾಯಿಗಳು, ಬೇಟೆಗಾರರು ಬೇರೆ ಬೇರೆ ರೀತಿಯ ರಿಸ್ಕನ್ನು ಅನುಭವಿಸ್ತಾರೆ. ಈ ವನ್ಯಜೀವಿಗಳ ಈ ಸರಹದ್ದಿನ ಪ್ರದೇಶಗಳಿದೆಯಲ್ಲ, ಅಲ್ಲಿ ಆದ ರಸ್ತೆಗಳು, ಇದೆಲ್ಲ ಆಹಾರದ ಸಮಸ್ಯೆ ಎಲ್ಲವೂ ಸೇರಿ ಗೋಜಲಾಗಿ ಈ ವನ್ಯಜೀವಿಯ ನಿರ್ವಹಣೆ ದೊಡ್ಡ ಸವಾಲಾಗಿ ನಿಂತ್ಕೊಂಡಿದ್ದನ್ನು ನಾವು ನೋಡ್ತೀವಿ. ಒಂದು ಸಣ್ಣ ಜಿಂಕೆಯ ಉದಾಹರಣೆ ನಾನು ಇಲ್ಲಿ ಕೊಟ್ಟೆ. ಅದು ಪ್ರತಿ ಪ್ರಾಣಿಯ ಹಂತಲ್ಲೂ ಇದೆ. ಸರಹದ್ದಿನ ನಾಶ ಮಾಡಿದ್ದೀವಿ, ಆಹಾರದ ನಾಶ ಮಾಡಿದ್ದೀವಿ, ಇದೆಲ್ಲವೂ ಇದೆ. ಹಾಗಾಗಿ ಮನುಷ್ಯನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಪ್ರಾಣಿಯ ಬಗ್ಗೆನೂ ಮಾತಾಡಿದರೆ ಗೊತ್ತಾಗುತ್ತೆ. ಯಾಕೆ ವನ್ಯಜೀವಿ ತಜ್ಞರು ನಾಡು ಹೆಸರಾಗಿದೆ. ಸಾಕಷ್ಟು ಜನ ವನ್ಯಜೀವಿ ಸಂಶೋಧನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಹಾವುಗಳ ವಿಚಾರದಿಂದ ಹಿಡಿದು ಪ್ರತಿಯೊಂದು ಇದು ಮಾಡಿದ್ದಾರೆ. ನಾವು ಅವರನ್ನು ಬೇರೆ ರೀತಿ ನೋಡ್ಬಿಡ್ತೀವಿ. ಇವರು ಮನುಷ್ಯರ ಬಗ್ಗೆ ಮಾತಾಡ್ರೆ ಅಂತ ಹೇಳ್ಬಿಡ್ತೀವಿ, ಪ್ರಾಣಿ ಬಗ್ಗೆ ಮಾತಾಡೋಕೆ ಹೋದರೆ. ಹಾಗಾಗಿ ನಮ್ಮ ಪ್ರಶ್ನೆ, ಮನುಷ್ಯ ಒಂದು ಹುಲಿ ಇದೆ ಅಂತಂದರೆ ನೀರಿದೆ ಅಂತ ಅರ್ಥ. ಹುಲಿ ಒಂದೇ ಬದುಕಿಲ್ಲ. ಹುಲಿ ಬದುಕೋಬೋದಂಥ ಪರಿಸರ ಇದ್ದರೆ ಅಲ್ಲಿ ಜಿಂಕೆ ಇರ್ತದೆ, ಕಾಡಿರ್ತದೆ, ನಮ್ಮ ನದಿ ಹರಿತದೆ. ಇವತ್ತು ಹುಲಿ ಇಲ್ಲದೆ ಹೋದಾಗ ಆ ಕಾಡು ನಾಶ ಆಗ್ತದೆ, ಎಲ್ಲ ಆಗ್ತದೆ. ಯಾಕೆಂದರೆ ನಾವು ಹುಲಿಯನ್ನು ಮಾತ್ರ ನೋಡಬೇಕಾಗಿಲ್ಲ, ಇಡೀ ಕಾಡಿನ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಇದು. ಒಂದು ಸರ್ಕಲನ್ನು ಒಂದು ಹುಲಿ ಯಾವುದೋ ಕಾಮತ್ ಹೋಟೆಲಿಗೆ ಬಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗಲ್ಲ. ಅದಕ್ಕೆ ಬೇಕಾಗಿ ವರ್ಷಕ್ಕೆ ಒಂದು 50-55 ಜಿಂಕೆಗಳು ಬೇಕು. ಒಂದು ಕಾಡಲ್ಲಿ ಒಂದು ಹುಲಿ ಬದುಕಬೇಕು ಅಂದರೆ ಅದರ ಸರಹದ್ನಲ್ಲಿ 250ರಿಂದ 275 ಜಿಂಕೆಗಳು ಇರಬೇಕಾಗ್ತದೆ. ಜಿಂಕೆಗಳಿಗೆ ಹುಲ್ಲು ಬೇಕಾಗುತ್ತೆ, ಕೆಳ ಹಂತದ ಹುಲ್ಲು, ಪೊದೆ, ಹಣ್ಣು, ಮತ್ತೊಂದು ಬೇಕಾಗುತ್ತೆ. ಜಿಂಕೆಗಳ ಸಂತತಿ ಇದೆ, ಅದು ಹುಲ್ಲಿಗೆ ಅನುಕೂಲ ಆಗುತ್ತೆ. ಈ ಮೂಲಕವಾಗಿ ಒಂದು ಅರಣ್ಯ ದಟ್ಟಣೆ ಆದಾಗ ಮಳೆ ಕೊಯ್ಲಾಗುತ್ತೆ, ನದಿಯಲ್ಲಿ ನೀರು ಹರಿಯುತ್ತೆ, ಅಷ್ಟೇ. ಹಾಗಾಗಿ ಎಲ್ಲ ನದಿ ಮೂಲಗಳು ಹುಲಿ ಇರುವ ತಾಣಗಳಾಗಿದ್ವು ನಮ್ಮಲ್ಲಿ. ಎಲ್ಲ ನದಿ ಮೂಲಗಳಲ್ಲಿ ಹುಲಿ ಇರುವ ಜಾಗ ಇತ್ತು. ಆದರೆ ಇವತ್ತು ಮನುಷ್ಯರಿರುವ ಜಾಗ ಆಗಿದೆ. ಮನುಷ್ಯನಿರುವ ಜಾಗ ಆಗಿದೆ. ಮನುಷ್ಯ ಹೌದು, ಅದನ್ನು ಕಬಳಿಸ್ತಾ ಹೋಗ್ತಾ ಇದ್ದಾನೆ. ನಾವು ಕೆರೆ, ಕಾಡು ಮತ್ತು ನದಿಯ ಬಗ್ಗೆ ಮಾತನಾಡಿದ್ವಿ. ಇನ್ನು ಕಡಲಿನ ಬಗ್ಗೆ ಮಾತನಾಡದೇ ಇದ್ದರೆ ಕಡಲು ಮುನಿಸ್ಕೊಂಡ್ಬಿಡುತ್ತೆ ಅನಿಸುತ್ತೆ, ಸಮುದ್ರ ಮುನಿಸ್ಕೊಂಡ್ಬಿಡುತ್ತೆ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಡಲ್ ಕೊರೆತದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಒಂದು ಆ ಸಮಸ್ಯೆ ಮತ್ತು ಅದಕ್ಕೆ ತೆಗೆದುಕೊಳ್ಬೇಕಾಗಿರೋ ಕ್ರಮ ಏನು? ಒಂದು, ಆ ಕಡಲಿನ ಕುರಿತಾದಂಥ ತಜ್ಞತೆ ನನಗಿಲ್ಲ, ಆದರೆ ನನ್ನ ನೋಟಗಳನ್ನು ನಾನು ಇದನ್ನು ಹೇಳ್ತೀನಿ. ಒಂದು, ಕರಾವಳಿಯಲ್ಲಿ ಜನಸಾಂದ್ರತೆ ಎಲ್ಲ ಘಟ್ಟಕ್ಕಿಂತ ಜಾಸ್ತಿ ಕರಾವಳಿಯಲ್ಲೇ ಇದೆ. ಸಮುದ್ರದ 1 ಇಂಚು ಜಾಗವೂ ನಮಗೆ ಬೇಕು ಅಂತ ನಾವು ಇದು ಮಾಡ್ತೀವಿ. ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ಕಡಲನ್ನು ತೆರೆ ಬಂದು ವಾಪಸ್ ಹೋಗೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ಮರಳ ದಿಬ್ಬಗಳನ್ನು ನೋಡಿ ಖುಷಿ ಪಡ್ತಿದ್ವಿ ನಾವು. ಈಗ ಅಂಚಿನವರೆಗೂ ನಾವು ಕಲ್ಲು ಕಟ್ಟಿ ಕಡಲನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಹರಸಾಹಸ. ಆದರೆ ಮ್ಯಾಂಗ್ರೋವ್ಗಳನ್ನು ಬೆಳೆಸಿದರೆ, ಸಸ್ಯಗಳನ್ನು ಬೆಳೆಸಿ ಸಕ್ಸಸ್ ಆದ ಉದಾಹರಣೆ ಇದೆ. ಜೀವ ವೈವಿಧ್ಯತೆ ಉಳಿಯುತ್ತೆ, ಭೂಕೊರತೆ ತಡೆ ಮಾಡ್ಬೋದು. ಆ ಥರದ ಪ್ರಯತ್ನಗಳು ಸಾಕಷ್ಟು ಒಂದಿಷ್ಟು ಹಂತದಲ್ಲಿ ನಾವು ಕರಾವಳಿಯಲ್ಲಿ ನೋಡ್ತೀವಿ. ಒಂದು 320 ಕಿಲೋಮೀಟ್ರ್ ಉದ್ದದ ಈ ಕರಾವಳಿಯಲ್ಲಿ ಅಲ್ಲಲ್ಲಿ ಆ ಥರ ಮ್ಯಾಂಗ್ರೋವ್ಸ್ಗಳನ್ನು ಬೇರೆ ಬೇರೆ ಜಾತಿಗಳನ್ನು ಬೆಳೆಸಿ ಸಕ್ಸಸ್ ಆಗಿರೋದು ನೋಡ್ತೀವಿ. ಅಳಿವೆಗಳು ಅಂತ ಹೇಳ್ತೀವಿ. ಅಂಥ ಪ್ರದೇಶಗಳು ಉಬ್ಬರ ಇಳಿತಾವಂಥ ಜಾಗದಲ್ಲಿ ಅದನ್ನು ಮಾಡಿದ ಉದಾಹರಣೆ ನೋಡ್ತೀವಿ. ಈ ನಿರ್ಮಾಣಗಳಿದೆಯಲ್ಲ, ಕರಾವಳಿಯ ಎಲ್ಲ CRZ ಮತ್ತೊಂದು ನಿಯಮಗಳನ್ನು ಮೀರಿ ಕೆಲವು ನಿರ್ಮಾಣಗಳಾಗ್ತಾ ಇರ್ತವೆ. ಆ ನಿರ್ಮಾಣದ ಪರಿಣಾಮಕ್ಕೆ ಮತ್ತು ನಷ್ಟವೂ ಅಷ್ಟೇ ಆಗುತ್ತೆ. ಕೆಲವು ಸರಿ ಈ ನದಿ ಅಂಚಿನಲ್ಲಿ ಸಣ್ಣ ಹುಲ್ಲಿಗೂ ಬೆಲೆ ಇದೆ. ಒಂದು ಹುಲ್ಲಿದೆ, ಲೋಕಲ್ ನೇಮ್ ಅದು ಹೇಳಬೇಕು ಅಂದರೆ ಅವಲಕ್ಕಿ ಜಡ್ಡು ಅಂತ ಕರೀತಾರೆ. ಅಂದರೆ ಅವಲಕ್ಕಿ ಥರ ಇರುತ್ತೆ ಹುಲ್ಲು ಅಂತ. ಕುಂದಾಪುರದ ಒಂದು ಹಳ್ಳಿ ಹತ್ರ ಬೈಂದೂರಿನ ಪಡುವಲೆ ಅಂತ ತೀರದಲ್ಲಿ ಆ ಹುಲ್ಲು ಬೆಳೀತಿತ್ತು. ಆ ಹುಲ್ಲು ಬೆಳೀತಿರೋ ಹುಲ್ಲನ್ನು ಅವನು ಕೆತ್ತಿ ಕೃಷಿಕನು ಕಂಠ ಕಟ್ಟೋದು ಅಂತ ಮಾಡ್ತಾರೆ. ಮಣ್ಣಿನ ಕಂಠವನ್ನು ಕಟ್ತಾರೆ. ಆ ಕಂಠ ಹಾಳಾಗಬಾರ್ದು ಅಂತ ಹುಲ್ಲನ್ನು ಅಂಟಿಸ್ತಾರೆ. ಹುಲ್ಲು ಬೆಳೆದಿರುತ್ತೆ, ಅದು 50-60 ವರ್ಷ ಕಂಠ ಆ ಹುಲ್ಲಿನಿಂದ ರಕ್ಷಣೆ ಪಡೆಯುತ್ತೆ. ಹುಲ್ಲು ಮಳೆ ಬಂದಾಗ ಚಿಗುರುತ್ತೆ, ರಕ್ಷಣೆ ಕೊಡುತ್ತೆ, ಈ ಥರ ಇರುತ್ತೆ. ಅದಕ್ಕೆ ಅಂತ ಕಿತ್ಕೊಂಡು ಹೋಗ್ಬಿಡ್ತಾನೆ. ಪಕ್ಕದಲ್ಲಿದ್ದ ಕಡಲಿಗೆ ಅವನು ಹುಲ್ಲು ತೆಗೆದಿದ್ದು ಗೊತ್ತಾಗುತ್ತೆ, ಭೂ ಕೊರತೆ ಸ್ಟಾರ್ಟ್ ಆಗುತ್ತೆ. 1 ಕೋಟಿ 2 ಕೋಟಿ 4 ಕೋಟಿ ಖರ್ಚು ಮಾಡಿದರೆ ಇವತ್ತು ಕೂಡ ಕಡಲ ಕೊರತವನ್ನು ನಿಯಂತ್ರಿಸೋಕ್ಕಾಗಿಲ್ಲ. ಅಲ್ಲಿ ಅಜ್ಜ ಹೇಳ್ತಾನೆ, ಅವನು ಆ ಹುಲ್ಲಿನ ಅವಲಕ್ಕಿ ಜಡ್ಡನ್ನು ಕಿತ್ಕೊಂಡು ಹಂಗೆ ಹೋದ ಒಬ್ಬ, ಅಲ್ಲಿಂದ ಇದು ಶುರುವಾಯಿತು ಅಂತ. ಅಂದರೆ ಸಣ್ಣ ಹುಲ್ಲು ಬೇರಿನ ಮಹತ್ವ ಇದೆಯಲ್ಲ, ಅದಿದೆ ನಮ್ಮ ಮನುಷ್ಯನು. ಅದರ ಜೊತೆಗೆ ಈ ಪ್ರವಾಸೋದ್ಯಮ, ನೀವು ಈಗಾಗಲೇ ಹೇಳ್ತಾ ಇದ್ದೀವಿ, ಬೆಟ್ಟ ಗುಡ್ಡಗಳ ಮೇಲೆ ಪ್ರವಾಸೋದ್ಯಮ ರೆಸಾರ್ಟ್ಗಳನ್ನು ಮಾಡಿ ಹಾಳುಗೆಡುತ್ತಾ ಇದ್ದೀರಾ ಅಂತ. ನದಿಯ ಸಮುದ್ರ ತೀರ ಹೇಗಿಟ್ಟಿದೆಯೋ ಅಂತ ನೋಡಿ. ಪ್ಲಾಸ್ಟಿಕ್ಗಳು ಮಳೆಗಾಲದಲ್ಲಿ ಹೋಗಿ ನೋಡಿದ್ರೆ ಇದು ಬರುತ್ತೆ, ರಾಶಿ ಪ್ಲಾಸ್ಟಿಕ್ಗಳನ್ನು ನಮ್ಮದೇ ನದಿಯಿಂದ ತೇಲಿ ಹೋಗಿದ್ದು ಸಮುದ್ರ ಬೇಡ ಅಂತ ವಾಪಸ್ ತೀರಕ್ಕೆ ತಂದು ಎಸ್ತಿರುತ್ತೆ. ಕೊಡಸೆ ಗುಂಡಿ ಥರ ಅಂತ ಕಾಣುತ್ತೆ. ಅಂದರೆ
ನಾವು ಕಡಲಂಚಿನ ಪ್ರದೇಶಗಳಲ್ಲಿ ಹಸಿರೀಕರಣದ ಬಗ್ಗೆ ಜನವಸತಿಯ ಒತ್ತಡಗಳ ಮಧ್ಯದಲ್ಲೂ ಅಲ್ಲಲ್ಲಿ ನದಿ ಅಂಚಿನಲ್ಲಿ ಇರಬೇಕಾದ್ದು ಮನೆಯಲ್ಲ, ಕಾಡು. ನದಿ ಅಂಚು ಇವತ್ತು ಹಾಗೆ ಆಗಿದೆ. ಹಾಂ, ಅದೇ ಎಲ್ಲ ಕಾಂಕ್ರೀಟ್ ಆಗಿದೆ. ಆಮೇಲೆ ಪ್ರವಾಹವಂತೂ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಎಲ್ಲಿರಬಾರ್ದೋ ಅಲ್ಲಿ ಹೋಗಿದ್ದೀವಿ. ನೀವು ನೆನಪು ಮಾಡಿಕೊಂಡ್ರೆ ಕೇರಳದ ಕಣಿವೆ ಭಾಗದಲ್ಲಿ ಒಂದು ಪ್ರವಾಹ ಇತ್ತೀಚೆಗಾಗಿತ್ತು. ಹೌದೌದು. ಕಣಿವೆ ನದಿ ಹರಿಯುವ ಭಾಗದಲ್ಲಿ ಎಷ್ಟು ಮನೆಗಳನ್ನು ಕಟ್ಕೊಂಡಿದ್ರು ಅನ್ನೋದನ್ನ ನೀವು ನೋಡಿದ್ರಿ. ಹೌದು, ಅಷ್ಟು ಭೂಕುಸಿತ ಆಗಿದೆ, ದೊಡ್ಡ ನಾಶ ಆಗಿದೆ. ಅಂದರೆ ಎಲ್ಲಿ ಮರ ಇರಬೇಕಿತ್ತೋ ಅಲ್ಲಿ ಮನುಷ್ಯರು ಮನೆಗಳು ತುಂಬಿಕೊಂಡು. ವಯನಾಡಿನ ಪ್ರಕರಣ. ಆಮೇಲೆ ಪ್ರವಾಹ ಅಂತ ನಾವು ಅದಕ್ಕೊಂದು ಭೀಕರ ಪ್ರವಾಹ ಅಂತ ಹೇಳ್ತೀವಿ. ಪಾಪ ನದಿ ಹರಿಯೋದಕ್ಕದ್ರ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಂಡು ಆಕ್ಸಿಡೆಂಟ್ ಆಗಿದೆ, ಮತ್ತೊಂದಾಗಿದೆ ಅಂತ ಹೇಳ್ಕೊಂಡ್ರೆ ಹೇಗೆ?